ಶಿಟ್. ಯಾರಾದ್ರೂ ಇದೀರಾ ಇಲ್ಲಿ? ಏನ್ ಹೇಳೆ? ಮೋಟರ್ ಆನ್ ಮಾಡು, ಪೈಪಲ್ಲಿ ನೀರ್ ಬರ್ತಿಲ್ಲ. ಹಾ, ಒಂದ್ ನಿಮಿಷ. ಅಯ್ಯೋ, ಸುಳ್ಳು ಹೇಳ್ದಿರ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಇಲ್ಲ ಕಣೋ, ನಾನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ವಾಸವಾಗಿದ್ದೆ. ಒಂದು ಸಲ ತುಮಕೂರು ಟ್ರೈನಿಂದ ಮನೆಗೆ ಬರ್ತಾ ಇದ್ನ, ರಾತ್ರಿ 12:30 ಅಲ್ಲಿ ಸುತ್ತಮುತ್ತ ಯಾರೂ ಇಲ್ಲ, ಒಂದು ನಾಯಿನೂ ಇಲ್ಲ. ಮತ್ತೆ ನೀವು? ಹೊಡಿದಿ ನನ್ನ ಮಗನೇ, ಕೇಳ ಇಲ್ಲಿ. ದಿಢೀರಂತ ಹಿಂದೆಯಿಂದ ಗುಸ್ ಗುಸ್ ಅಂತ ಸೌಂಡು, ಅಂತ ಸೌಂಡು. ಅದೇ ಹಾವಿರ್ಬೇಕು. ಏಯ್, ಸುಮ್ಮನೆ ಕೇಳ ಇಲ್ಲಿ. ಮೊದ್ಲು ನಾನು ಫಸ್ಟ್ ಭಯಪಟ್ಟೆ, ಹಿಂದೆ ನೋಡಿದ್ರೆ ಸಾಕದಾಗರ ಜೀನ್ಸ್ ಹಾಕರು ಹುಡುಗಿ. ನೋಡು, ಏಸು ಮೇಲೆ ಆಣೆ, ಅವಳು ನನ್ನ ಆಸೆಯಿಂದ ನನ್ನ ಪಕ್ಕದಲ್ಲಿ ಕರೆದ್ಲು. ಮೊದ್ಲು ನಂಗೆ ಭಯ ಆಯ್ತು, ಆಮೇಲೆ ಧೈರ್ಯ ಮಾಡಿ ಅವಳ ಹತ್ರ ಹೋದೆ. ಆಮೇಲೆ ನನ್ಗೇನು ನಾಪಕ ಇಲ್ಲ. ಬೆಳಿಗ್ಗೆ ಎದ್ದು ನೋಡಿದ್ರೆ ನಾನು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮಲಗಿದ್ದೀನಿ. ನಾನು ಶೀಲ ಕಳ್ಕೊಂಡೆ ಅಂತ ಅವಾಗ ಗೊತ್ತಾಯ್ತು. ನನಗೆ ಆಮೇಲೆ ಗೊತ್ತಾಯ್ತು, 1 ತಿಂಗಳು ಹಿಂದೆ ಸೂಸೈಡ್ ಮಾಡ್ಕೊಂಡಿದ್ದು ಕಾಲೇಜ್ ಹುಡುಗಿ ಅದು ಅಂತ. ಅಯ್ಯಯ್ಯೋ, ಎಷ್ಟು ಕೂಯ್ತಿದ್ದಾರೆ ಇವರು. ಅದು ದೆವ್ವ, ಜೀನ್ಸ್ ಎಲ್ಲ ಹಾಕೊಂಡು. ನಿಮ್ಮ ಶೀಲನ್ ಬೇರೆ ಹಾಳು ಮಾಡ್ಬಿಡ್ತಾ. ಶೀಲೆ ಅಲ್ಲ ಕಣೋ, ಶೀಲಾ. ಎರಡು ಒಂದೇ ಅಲ್ವಣ್ಣ? ಹೋದ್ಮೇಲೆ ಯಾವ್ದಾದ್ರೆ ಏನು? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನೇನೋ ಆಗಿರೋದನ್ನ ಹೇಳ್ದೆ. ಆದ್ರೂ ಇದು ಸ್ವಲ್ಪ ದೊಡ್ಡ ಆಸೆನೆ, ಅದು ದೆವ್ವ ಜೊತೆ. ಅಣ್ಣ, ಅದ್ಯಾರಣ್ಣ? ಓ ಅದಾ, ಅದ್ಯಾರೋ ಪಕ್ಕದ ಮನೆ ಇದ್ದಾನ ಅವನು. ನಾನು ಅವಾಗವಾಗ ನೋಡ್ತಾ ಇರ್ತೀನಿ, ಯಾವಾಗ್ಲೂ ಗುರಾಯಿಸ್ಕೊಂಡೇ ನೋಡ್ತಾನೆ. ಏ, ನೀನೆಲ್ಲ ಹೋಗ್ತಿದ್ಯಾ?
ಇದು ನಮ್ಮ ಆಂಟಿ. ಓ ಹೇ ಪೂಜಾ, ಇಲ್ಲಿ ನೋಡು, ಇದು ನಮ್ಮ ಆಂಟಿ, ಆ, ಇದು ಅವ್ರ ಮಗಳು. ಏನು ನಿನ್ ತುಟಿಯಲ್ಲಿ ರಕ್ತ? ಇವನ್ಗೇನಾಯ್ತು? ಲವರ್ಸ್ ಆದ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು ಅಬೌಟ್ ಮ್ಯಾರೇಜ್. ಮ್ಯಾರೇಜ್ ಇಸ್ ಮೇಡ್ ಅಪ್ ಆಫ್ 3 rings. ಚಾರ್ದೀಸ್? ಎಂಗೇಜ್ಮೆಂಟ್ ರಿಂಗ್. ಯಾ, ಗುಡ್. ದೆನ್ ದೆನ್ ವೆಡ್ಡಿಂಗ್ ರಿಂಗ್. ರೈಟ್. ಬಟ್ ದ ಥರ್ಡ್ ಒನ್ ಇಸ್ ಮೂತ್. ಗೊತ್ತಾಗ್ತಿಲ್ವಾ? ಇಸ್ ಸಫರಿಂಗ್. ಹೆಂಗೆ ನೋಡಿದ್ರು ಮದುವೆ ಒಂದು ಸಫರಿಂಗೆ. ಸೊ ದೆರ್ ಇಸ್ ಸಫರಿಂಗ್. ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನನಗೆ ಮದುವೆ ಅಂದ್ರೆ ಆಗಲ್ಲಪ್ಪ. ನಂಗೆ ಯಾವತ್ತೂ ಹೀಗೆ ಹಾರಾಡ್ತಾ ಇರಬೇಕು, ಹೌದೌದು. ಲೈಕ್ ಅ ಫ್ರೀ ಬರ್ಡ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಫ್ರೀ ಬರ್ಡ್, ಏನ್ ಫ್ರೀ ಆಗಿದ್ಯಾ? ಹಾ, ಈಗಲೇ ಬರ್ತೀನಿ, ಕೈ ತೊಳ್ಕೊಂಡು ಬರ್ತೀನಿ. ಮರ್ಲಿನ್, ಆ ಕಡೆಯಿಂದ ಬಾ. ಯಾಕೆ? ಇವ್ರು ಪ್ರಾಬ್ಲಮ್ ಮಾಡ್ತಾರೆ. ಆ ಕಡೆಯಿಂದ ಬಾ. ಹೋಗು. ಹಿಂಗ ಒಬ್ಳೆ ಹೋದ್ರೆ ಹೆಂಗೆ? ಕೋಗಿಲೆ ಕಾಗಿ ಛತಿ ಎಲ್ಲ ತಿರ್ಗಲ್ಲ. ಅದು ಸರಿನೇ, ಕೋಗಿಲೆ ಬಂದು ನಮ್ ಗೂಡಲ್ಲಿ ಮೊಟ್ಟೆ ಇಡ್ಬೋದಲ್ಲ. ಹಲೋ ಬ್ರದರ್, ನಾವೆಲ್ಲ ಸ್ಟೂಡೆಂಟ್ಸ್ ತಾನೆ, ಸುಮ್ಮನೆ ಇಶ್ಯೂ ಮಾಡಬೇಡಿ. ಯು ಇಡಿಯಟ್! ಬಿಡಿ 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 ಬಿಡಿ. ಒಳ್ಳೇದು. ಹುಡುಗರು ಅಂದ್ರೆ ಹಿಂಗೆ ಇರಬೇಕು. ಅಮ್ಮಾಯಕರನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ರಪ್ಪ. ಏನು? ನೋಡು, ಜಾಸ್ತಿ ಅತಿಯಾದ್ರೆ ಒದೆ ಬೀಳುತ್ತೆ. ಅದಕ್ಕೆ ಒಳ್ಳೆ ಮಾತಲ್ಲಿ ಹೊರಟ್ಬಿಡು. ಹೂ ದ ಹೆಲ್ ಆರ್ ಯು? ಯುವರ್ ಫಾದರ್ಸ್ ಫಾದರ್. ಗೊತ್ತಾಗಿಲ್ವಾ? ನಿಮ್ಮ ಅಪ್ಪನ್ಗೆ ಅಪ್ಪ. ಎಕ್ಸ್ಕ್ಯೂಸ್ ಮಿ ಸರ್. ಥ್ಯಾಂಕ್ ಯು.
ಡ್ಯಾಡಿ ಹೆದರ್ಬೇಡ ಅಂತ ಹೇಳ್ತಿದ್ದಾರೆ. ಅವನು ಇದೇ ರೀತಿ ಒಂದ್ಸಲ 2-3 ದಿನ ಬಿಟ್ಟೆ ಬಂದಿದ್ದಂತೆ. ಅವಂದ್ ಬಟ್ಟೆ ಗಿಟ್ಟೆ ಎಲ್ಲ ರೂಮಲ್ಲಿ ಭದ್ರವಾಗಿದೆ. ನಿನ್ನೆ ಸಾಯಂಕಾಲ 6 ಗಂಟೆವರೆಗೂ ನನ್ ಜೊತೆ ಕಿಚನ್ ಅಲ್ಲೇ ಇದ್ದ. ನೀ ಊಟ ಮಾಡಿ, ಯಜಮಾನ್ರಿಗೆ ಹೇಳಿ ಏನೋ ಒಂದ್ ಮಾಡೋಣ. ನೀನ್ ಯಾಕೆ ಊಟ ನಿಲ್ಸ್ದೆ? ನಂಗೆ ಬೇಡ, ಹಸುವಿಲ್ಲ. ಇಡಿಯಟ್ ಮಂಕಿ, ನಾವೆಷ್ಟು ಹೆದರಿದ್ವಿ ಗೊತ್ತಾ? ಕಮ್ ಆನ್. ಇವನೇ ಗೌತಮ್ ಅನ್ನೋ ಪರೋಡಿ. ಇವಳು ಮರ್ಲಿನ್ ಅನ್ನೋ ಟಾಮ್ ಬಾಯ್. ಇದು ಅಶ್ವತಿ, ದ ಸೈಲೆಂಟ್ ಕ್ಯಾಟ್. ಇದು ನೀತು, ದ ರೊಮ್ಯಾಂಟಿಕ್ ಬರ್ಡ್. Am I right? That is clever mind. ಸರಿ ಬಾ ಹೋಗೋಣ. ಬನ್ನಿ ಹೋಗೋಣ. ಯಾಕೆ ಒಂಥರ ಇದೆಯಾ? ಏನೂ ಇಲ್ಲ. ಇದು ನಿನ್ ಲಾಸ್ಟ್ ಸೆಮಿಸ್ಟರ್ ತಾನೆ? ನಾನ್ ನಿಮ್ಮಪ್ಪನ್ ನೋಡ್ದೆ ಒಂದು ಸೇಲ್ಸ್ ಕಾನ್ಫರೆನ್ಸ್ ಮುಗಿಸಿ ಬರುವಾಗ ಏರ್ಪೋರ್ಟ್ ಅಲ್ಲಿ. ಮನೆಗೆ ಯಾಕೆ ಬರ್ಲಿಲ್ಲ ಅಂತ ನಿಮ್ಮಪ್ಪ ಒಂದೇ ಕಂಪ್ಲೇಂಟು. ಅದೇನೇ ಆಗ್ಲಿ, ಮುಂದಿನ ತಿಂಗಳ ಒಳಗಡೆ ಮದುವೆ ಮಾಡ್ಬೇಕು ಅಂತ ನಿಮ್ಮಪ್ಪ ಇದ್ದಾರೆ. ಏನಿವೆ, ಐ ಟೋಲ್ಡ್ ಹಿಮ್ ನಾನು ಯಾವಾಗ ಬೇಕಾದ್ರೂ ತಯಾರಾಗಿದ್ದೀನಿ. ಎಲ್ಲದಕ್ಕೂ ಉತ್ತರ ಕೊಡ್ತೀಯಾ ಅಲ್ವಾ? ಈಗ ಯಾಕೆ ಸುಮ್ಮನಿದ್ಯಾ? ಹೋದ್ಸಲ ನೋಡಿದ ಪೂಜನ್ ತರ ಇಲ್ವಲ್ಲ ನೀನು, ತುಂಬಾನೇ ಬದಲಾಗಿದ್ಯಾ. ಹಾಗೇನಿಲ್ಲ ಗೌತಮ್, ಎಕ್ಸಾಮ್ ಟೆನ್ಷನ್ ಅಷ್ಟೇ, ಬೇರೇನಿಲ್ಲ. ಓಕೆ, ನಾನು ತೊಂದರೆ ಕೊಡೋದಿಲ್ಲ. ಹೋಟೆಲಲ್ಲಿ MD ವೇಟ್ ಮಾಡ್ತಿದ್ದಾರೆ. ಐ ವಿಲ್ ಬಿ ಬ್ಯಾಕ್ ಇನ್ 1 week. ಅಶ್ವತಿ, ಪೂಜಾ. ಅಶ್ವತಿ, ಪೂಜಾ ಎಲ್ಲೇ? ನಂಗೆ ಗೊತ್ತಿಲ್ಲ. ಬೇಬಿ ಅಣ್ಣನೂ ಕಾಣ್ತಿಲ್ಲ. ಬಾ ಬೇಗ. ಪೂಜಾ. ಅಯ್ಯೋ, ಬೇಬಿ ಅಣ್ಣ, ಎಲ್ಲೋದ್ರಿ ಇವರೆಲ್ಲ? ಬೇಬಿ ಅಣ್ಣ, ಹೇ ನೋಡು. ಬೇಬಿ ಅಣ್ಣ, ಎದ್ದೇಳಿ. ಹೋಗ ಯಾರಾದ್ರೂ ನೋಡದೆ ತಪ್ಪು ಹೇಳ್ಕೊಂತಾರ. ಹೋಗಿ, ಇಲ್ಲೇನೋ ನಡೀತಾ ಇದೆ. ಅಷ್ಟೊಂದು ಆಸೆ ಇದ್ರೆ ಬಾ. ಬೇಬಿ ಅಣ್ಣ. ಏನು? ಪೂಜಾ ಎಲ್ಲೂ ಕಾಣಿಸ್ತಿಲ್ಲ. ಪೂಜಾ, ಇಲ್ಲಿ ಏನಾಯ್ತು ಗೊತ್ತಾ? ಅಯ್ಯೋ ಯೇಸು, ಇದೆಲ್ಲ ಏನಪ್ಪ? ಅಲ್ಲಿ ಹೋಗ್ತಿರೋದು ಯಾರು? ಅಲ್ಲಿ
ಇದಕ್ಕೆಲ್ಲ ಸೈಕಾಟಿಸ್ಟ್ ಒಪಿನಿಯನ್ ಬೇಕಾಗಿಲ್ಲ. ಜಸ್ಟ್ ಅ ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ಹಾಗಾದ್ರೆ ಅಲ್ಲಿ ನಡೆದಿದ್ದೆಲ್ಲ ನಮ್ ಭ್ರಮೆ ಅಂತಿದ್ದೀರಾ? ಹಾಗಲ್ಲ, ಆದ್ರೆ ಹಾಗಂತ ಹೇಳ್ತಾನೂ ಇಲ್ಲ. ಸಿ, ಹೊಸದಾಗಿ ಬಂದಿರೋ ಹುಡುಗಿ, ಹೊಸ ಪ್ರಪಂಚ, ಎಕ್ಸಾಮ್ ಟೆನ್ಷನ್ ಬೇರೆ, ಸಾಕಲ್ವಾ ಇದೆಲ್ಲ? ಇದೆಲ್ಲಾನು ಕೂಡ ನಿಮ್ ಮನ್ಸಲ್ಲಿ ಆಳವಾಗಿ ನಿಮ್ಗೆ ಗೊತ್ತಿಲ್ಲದಂತೆ ಕೂತಿದೆ. ಜೊತೆಗೆ ಈ ಮನೇಲಿ ನಡೀತಿರೋ ಏನೋ ಒಂದು ಸ್ಪಾರ್ಕ್, ಇದೆಲ್ಲ ಮನ್ಸಲ್ಲಿ ಸೇರ್ಕೊಂಡು ಏನೋ ಗಜಿಬಿಜಿ ಆಗಿದೆ. ಸೈಕಾಲಜಿಲಿ ಇದನ್ನ ಡಿಲ್ಯೂಷನ್ ಅಂತಾರೆ. ಆದ್ರೆ ಎಲ್ರೂ ಒಂದೇ ವಿಷಯನ ಒಟ್ಟಿಗೆ ನೋಡಿಲ್ವಲ್ಲ, ಒಂದೇ ಸೌಂಡ್ ಕೇಳಿಲ್ವಲ್ಲ, ಅದೇಗೆ ಅಂಕಲ್? ಆಡಿಟೋರಿಯಂ ಅಲ್ಲಿ ಒಬ್ಬ ಮೆಜಿಷಿಯನ್ ತನ್ನ ಅಂತರಂಗದಲ್ಲಿರುವಂತಹ ಮ್ಯಾಜಿಕ್ ಅನ್ನ ಹೇಗೆ ಮರ್ಮದಿಂದ ಆಚೆ ಬಿಡೋದಿಲ್ವೋ ಹಾಗೇನೆ ಇಲ್ಲೂ ಕೂಡ ಅದೇ ತರ ಯಾವುದೋ ಒಂದು ಮರ್ಮ ಒಳಗಡೆ ಕುತ್ಕೊಂಡು ಕಾಡ್ತಾ ಇದೆ. ನನ್ ಪೆಟ್ಟಿಗೆ ತಗೊಂಡು ಒಳಗಡೆ ಇಟ್ಕೊಡು, ನೀಟಾಗೆಲ್ಲ ಇಟ್ಟಿಡು. ಸರ್. ನಿಂಗೆ ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಆಗತ್ತಾ? ನಿಂಗೊಂದು ಇಂಜೆಕ್ಷನ್ ಕೊಡ್ತೀನಿ, ಓಕೆ? ನೀನು ಸರಿಯಾಗಿರೋ ಮನುಷ್ಯನೇ. ಈ ತರ ಮನೆನ ನೀನು ಮಲ್ಗೋದಕ್ಕೆ ಕೊಡೋದು ಹೆಣ್ಮಕ್ಳಿಗೆ ಅರೇಂಜ್ ಮಾಡಕ್ಕೆ. ಇದ್ರಲ್ಲಿ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಳೇನೆ ಹೆದರ್ಕೊಂಡ್ಬಿಡ್ತಾರೆ. ಏನಾಯ್ತು? ಶಬ್ದ ಕೇಳಿ ಓಡ್ ಬಂದ್ ನೋಡಿದ್ರೆ ಇವ್ನಿಗೆ ಏಟ್ ಬಿದ್ದು ಇಲ್ಲೇ ಬಿದ್ದಿದ್ದಾನೆ. ಯಾರೋ ಕೂಡ ಇಲ್ಲಿಂದ ಹೋಗೋದ್ ನಾನ್ ನೋಡ್ದೆ. ಸರಿ, ನಡಿ ನಡಿ. ಎಕ್ಸ್ಟ್ರಾ ಸೆನ್ಸಿಲಿಕ್ ಪರ್ಸೆಪ್ಷನ್ ಬಗ್ಗೆ ಕೇಳಿದ್ಯಾ ಅಲ್ವಾ? ಹೌದು. ದೂರದಲ್ಲಿರೋರ್ನ ಹತ್ರ ಕಳಿಸ್ಕೊಳ್ಳೋದು ಮತ್ತೆ ಹತ್ರದಲ್ಲಿರೋರ್ನ ದೂರ ಕಳಿಸೋದರ ಒಂದು ರೀತಿ ಟೆಲಿಕ್ಯಾನ್ಸಸ್ ಇಲ್ಲ ಸೈಕೋಕ್ಯಾನ್ಸಸ್, ಆ ತರ ಇರುವಂತಹ ಒಂದು ಫಿನಾಮಿನಾ. ರೆಗ್ಯುಲರ್ ಆದ ಪ್ರಾಕ್ಟೀಸ್ ಇಂದಾನೋ ಅಥವಾ ಮೆಡಿಟೇಷನ್ ಇಂದನೋ ಮಾಡುವಂತಹ ಒಂದು ವಿಧಾನ. ಈ ಒಂದು ಇಟ್ಸ್ ಎ ಕಾಂಟ್ರವರ್ಷಿಯಲ್. ಹಳೆ ಕಾಲದ ಎಲ್ಲಾ ಗ್ರಂಥಗಳು ಕೂಡ ಇದನ್ನು ಪ್ರೂವ್ ಮಾಡ್ತಾ ಬಂದಿದೆ. ಇದನ್ನ ಪ್ರಾಕ್ಟೀಸ್ ಮಾಡ್ತಾರೋ ಯಾರೋ ಒಬ್ಬ ಈ ಸುತ್ತ ವಟಾರದಲ್ಲಿ ಯಾರೋ ಒಬ್ಬ ಇದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ಕಿಪ್ ಯುವರ್ ಇಂಡ್ಯೂಷನ್. ನನ್ನ ಮಗಳು ಅವಸ್ಥೆ. ಐ ಆಮ್ ಕಮಿಂಗ್ ಟು ದಟ್. ಇದನ್ನ ಟ್ಯಾಕಲ್ ಮಾಡುವಂತಹ ಒಬ್ಬ ಬುದ್ಧಿಶಾಲಿ ಹುಡುಗ 3 ವರ್ಷದ ಹಿಂದೆ ಒಂದು ಸೈಕಾಲಜಿಕಲ್ ಕಾನ್ಫರೆನ್ಸ್ ನಲ್ಲಿ ಅವನ್ನ ಭೇಟಿ ಮಾಡಿದ್ದೆ. ನೋಡು, ಅವನ್ನ ತೋರಿಸ್ತೀನಿ. ಐ ವಿಲ್ ಶೋ ಯು ಸಿ.